ಆಗಿರುವಂತಹ ಡಾಕ್ಟರ್ ಎನಪಯ್ಯ ಅಬ್ದುಲ್ಲಾ ಕುಂಞಿ ಅವರೇ, ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರೇ, ನಮ್ಮ ಸಭಾಧ್ಯಕ್ಷರಾಗಿರುವಂತಹ ಶ್ರೀಯುತ ಯು ಟಿ ಖಾದರ್ ಅವರೇ, ಇಲ್ಲಿ ನೆರೆದಿರುವ ಸಮಸ್ತ ಬಾಂಧವರೇ, ತಮಗೆಲ್ಲರಿಗೂ ಹಾಗೂ ವಿಶೇಷವಾಗಿ ನಮ್ಮ ಮುಸ್ಲಿಂ ಸಹೋದರ ಸಹೋದರಿಯರಿಗೆ ಇಫ್ತಾರ್ ಕೂಟದ ಶುಭಾಶಯಗಳು. ಪವಿತ್ರ ರಮದಾನ್ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ನೀವು ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮ ಮಾಡುವ ಮೂಲಕ ಅಂತರಂಗ ಶುದ್ಧಿಯನ್ನು ಪಡೆಯುವ ಸರ್ವ ಪ್ರಯತ್ನವನ್ನು ಮಾಡುತ್ತಾ ಇದ್ದೀರಿ. ಪ್ರಾರ್ಥಿಸುವ ಹಾಗೂ ಹಂಚಿಕೊಳ್ಳುವ ಈ ಕಾಲವು ದೇವರಿಗೆ ಹತ್ತಿರವಾಗಿರಲು, ಧರ್ಮದ ಮೂಲಭೂತ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಲು, ಅಂತೆಯೇ ಇತರರೊಡನೆ ಅನ್ಯೋನ್ಯತೆಯಿಂದ ಬೆಸೆಯಲು ಇದೊಂದು ವಿಶೇಷ ಅವಕಾಶ. ನಮಗೆ ಕ್ರೈಸ್ತರಿಗೂ ಈ ದಿನಗಳು ಪ್ರಾಯಶ್ಚಿತ್ತದ ಪವಿತ್ರ ಕಾಲವಾಗಿದೆ. ಹಾಗಾಗಿ ಈ ಕಾಲ ನಮಗೂ ನಿಮಗೂ ಪ್ರತಿಯೊಬ್ಬರಿಗೂ ದೇವರ ಕೃಪಾವರಗಳಿಂದ ಕೂಡಿದ ಸಮಯ ಎಂದು ಪರಿಗಣಿಸ್ತಾ ಇದ್ದೇನೆ. ಹೃದಯದಲ್ಲಿ ಗೋಡೆಗಳನ್ನು ನಿರ್ಮಿಸಲು, ಸಂಬಂಧಗಳನ್ನು ಮುರಿಯಲು ಹಾಗೂ ಇತರ ಧರ್ಮ ಸಂಸ್ಕೃತಿಗಳ ಹಾಗೂ ಜನರ ಜೊತೆಗಿನ ಸಂವಾದವನ್ನು ತಡೆಯಲು ಪ್ರಚೋದಿಸುವ ಮನೋಭಾವ ಸಮಾಜದಲ್ಲಿಂದು ಎದ್ದು ಕಾಣ್ತಾ ಇದೆ. ಅನ್ಯಾಯ, ಸಂಘರ್ಷ ಮತ್ತು ಭವಿಷ್ಯದ ಅನಿಶ್ಚಿತತೆಯಿಂದ ಈ ಜಗತ್ತು ಇಂದು ಬಳಲುತ್ತಿದೆಯಾದರೂ ಸಹೋದರತೆ ಹಾಗೂ ನೈಜ ಸಂವಾದಕ್ಕಾಗಿಯೂ ಅದು ಆತುರಿಯುತ್ತದೆ ಎಂಬುದನ್ನು ನಾವು ಮರೆಯಬಾರದು. ಈ ಸನ್ನಿವೇಶದಲ್ಲಿ ಮಾನವೀಯತೆಯಿಂದ ಪ್ರತಿಯೊಬ್ಬರನ್ನು ಗೌರವಿಸಲು ಹಾಗೂ ಆಧ್ಯಾತ್ಮಿಕ ತಿರುಳನ್ನು ಅರಿತು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಶ್ರಮಿಸಲು ಇಂತಹ ಹಬ್ಬಗಳು ದೇವರ ವರದಾನ. ರಮದಾನ್ ಇಂತಹ ನಂಬಿಕೆಯನ್ನು ಪ್ರೋತ್ಸಾಹಿಸುವಂತಹ ಹಬ್ಬವಾಗಿದೆ. ನಮ್ಮಂತೆಯೇ ನಮ್ಮ ಹಿಂದೂ ಬಾಂಧವರು ಸಹ ವಸುದೈವ ಕುಟುಂಬಕಂ ಎಂಬ ತತ್ವವನ್ನು ಹಾಗೂ ನಾವು ಕ್ರೈಸ್ತರು ಪರರನ್ನು ಪ್ರೀತಿಸುವ ಎಂಬ ತತ್ವವನ್ನು ಪ್ರತಿಪಾದಿಸಿ ಪಾಲಿಸುವ ಮೂಲಕ ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು ಎಂದು ಕಾಯ, ವಾಚ, ಮನಸ ಪಾಲಿಸ್ತಾ ಬಂದಿದ್ದೇವೆ. ಇದು ಅಪನಂಬಿಕೆಯ ಭಾರವನ್ನು ಕಡಿಮೆ ಮಾಡುತ್ತಾ ಸಮಾಜದಲ್ಲಿ ಸ್ನೇಹ ಸಾಧ್ಯ ಎಂಬ ನಂಬಿಕೆಯನ್ನು ಪುನರ್ಸ್ಥಾಪಿಸುತ್ತದೆ. ಇಂತಹ ತಳಹದಿಯ ಮೇಲೆ ನಾವೆಲ್ಲರೂ ಐಕ್ಯತೆಯ ನಿರೀಕ್ಷೆಗೆ ಸಾಕ್ಷಿಯಾಗಬಹುದು. ಸಮಸ್ತ ಕ್ರೈಸ್ತ ಬಾಂಧವರು 2025ನೇ ವರ್ಷವನ್ನು ಭರವಸೆಯ ವರ್ಷವನ್ನಾಗಿ ಆಚರಿಸ್ತಾ ಇದ್ದೇವೆ. ನಾವೆಲ್ಲರೂ ಭರವಸೆಯ ಯಾತ್ರಿಕರು ಎಂಬ ಧ್ಯೇಯ ವಾಕ್ಯವನ್ನು ಮನಸ್ಸಿನಲ್ಲಿಟ್ಟು ಮುಂದೆ ನಡೆಯಬೇಕೆಂದು ನಮ್ಮ ಜಗದ್ಗುರು ಫ್ರಾನ್ಸಿಸ್ ರವರು ಕರೆ ಕೊಟ್ಟಿದ್ದಾರೆ. ಹತಾಶೆ ಹಾಗೂ ನಿರಾಶೆಯಿಂದ ಬಳಲಿ ಬೇರೆ ದಾರಿ ಕಾಣದೆ ತಮ್ಮನ್ನೇ ತಾವು ನಾಶ ಮಾಡುವ ಹಂತಕ್ಕೆ ತಲುಪುವವರ ಸಂಖ್ಯೆ ಇಂದು ಹೆಚ್ಚಾಗಿದೆ. ಇಂಥ ಪರಿಸ್ಥಿತಿಯಲ್ಲಿರುವ ನಮಗೆ ಪ್ರತಿ ಮನುಷ್ಯನಲ್ಲಿ ಸಕಾರಾತ್ಮಕ ಮನೋಭಾವ ಹಾಗೂ ಭರವಸೆಯನ್ನು ಮೂಡಿಸಲು ರಮದಾನ್ ಹಬ್ಬ ಕೂಡ ದೇವರು ನೀಡಿದ ಅವಕಾಶ ಎಂದು ನಾನು ಹೇಳಬಹುದು. ಒಂದು ಸಣ್ಣ ಕತೆ ಹೀಗಿದೆ. ಒಂದೂರಲ್ಲಿ ಒಬ್ಬ ಕುರುಡ ವಾಸಿಸುತ್ತಿದ್ದ. ರಾತ್ರಿ ಹೊತ್ತಿಗೆ ಅವನ ಕೈಯಲ್ಲಿ ಒಂದು ದೀಪವನ್ನು ಹಿಡಿದುಕೊಂಡು ನಡೆಯುತ್ತಿದ್ದ. ಒಂದು ದಿನ ಒಬ್ಬ ಪ್ರಯಾಣಿಕ ಕುರುಡನನ್ನು ನೋಡಿ ನಗುತ್ತಾ, ನೀನು ಕುರುಡನಾದ್ದರಿಂದ ನೋಡಲು ಸಾಧ್ಯವಿಲ್ಲ, ಆದರೂ ಈ ದೀಪವನ್ನೇಕೆ ಹೊತ್ತುಕೊಂಡು ಹೋಗುತ್ತಿದ್ದೀಯಾ ಎಂದು ಕೇಳಿದ. ಆಗ ಕುರುಡನು, ಈ ದೀಪ ನನಗಾಗಿ ಅಲ್ಲ, ಇತರರು ನನಗೆ ಡಿಕ್ಕಿ ಹೊಡೆಯಬಾರದೆಂದು ನಾನು ಇದನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೇನೆ. ನಾನು ಕುರುಡನಾಗಿ ಕತ್ತಲೆಯಲ್ಲಿ ಬದುಕ್ತಾ ಇದ್ದೇನೆ, ಆದರೂ ನಾನು ಇತರರಿಗೆ ಬೆಳಕನ್ನು ನೀಡಬಹುದಲ್ಲವೇ ಎಂದನು. ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದರೆ, ನಿರೀಕ್ಷೆ ಹಾಗೂ ಭರವಸೆ ಎಂದರೆ ಕೇವಲ ನಾವು ನಮ್ಮ ಜೀವನದಲ್ಲಿ ಬೆಳಕನ್ನು ಹುಡುಕುವುದು ಮಾತ್ರವಲ್ಲ, ಇತರರ ಜೀವನದಲ್ಲೂ ನಾವು ಬೆಳಕಾಗಬೇಕು. ನಿಜವಾಗಿ ನೋಡಿದರೆ ಭರವಸೆಯ ಬೆಳಕು ಹೆಚ್ಚು ಹೊಳೆಯುವುದು ಅತ್ಯಂತ ಕಡು ಕತ್ತಲಲ್ಲೇ. ಏಕೆಂದರೆ ಅದು ಕತ್ತಲೆಯನ್ನು ತೊಡೆದು ಹಾಕುವುದಕ್ಕಿಂತ ನಮಗೂ ನಮ್ಮ ಸುತ್ತಲೂ ಇರುವವರಿಗೂ ದಾರಿ ತೋರಿಸುವುದೇ ಹೆಚ್ಚು. ಈ ರಮದಾನ್ ಹಬ್ಬದ ಸಂದರ್ಭದಲ್ಲಿ ಇಂತಹ ಭರವಸೆ ಹಾಗೂ ಮಾನವೀಯತೆಯ ನಿರೀಕ್ಷೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಸಂತೋಷಿಸುತ್ತೇನೆ. ನಮ್ಮ ಪ್ರಾರ್ಥನೆಗಳು, ಒಗ್ಗಟ್ಟಿನ ಸಂಕೇತಗಳು, ಶಾಂತಿಯ ಪ್ರಯತ್ನಗಳು ನಮ್ಮ ನಿಜವಾದ ಸ್ನೇಹದ ಭಾವನಾತ್ಮಕ ಚಿಹ್ನೆಗಳಾಗಲಿ. ಈ ಹಬ್ಬವು ನಮ್ಮೆಲ್ಲರ ನಡುವೆ ಸಹೋದರತ್ವದ ಸಮಾಗಮಕ್ಕೆ ಕಾರಣವಾಗಲಿ. ನಿಮಗೆಲ್ಲರಿಗೂ
ಈ ಇಫ್ತಾರ್ ಕೂಟದ ಸಮಯದಲ್ಲಿ ರಮದಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮುಬಾರಕ್ ರಮದಾನ್.